ನಮಸ್ಕಾರ ವೀಕ್ಷಕರೇ, ಇನ್ಫ್ರಾ ಫಾರ್ ಇಂಡಿಯಾ ಚಾನಲ್ಗೆ ಸ್ವಾಗತ. ಸೊ ಇವತ್ತು ನಾವು ಜೆ ಪಿ ನಗರ 6 ಫೇಸಲ್ಲಿದ್ದೇವೆ. ಈ ಲೊಕ್ಯಾಲಿಟಿ ನೋಡಿ, ತುರಳಿ ಫಾರೆಸ್ಟು ಹಿಂದ್ಗಡೆನೇ ಇದೆ. ಇದು ಪ್ರಾಪರ್ BDA ಲೇಔಟು. ಆಮೇಲೆ ಇದು 2030 ಡ್ಯೂಪ್ಲೆಕ್ಸ್ ಮನೆ 4 BHK ಪ್ರಾಪರ್ BDA ಸೈಟಲ್ಲಿ ಕಟ್ಟಿದ್ದಾರೆ. ಬನ್ನಿ ಇವಾಗ ಒಳಗಡೆ ಹೋಗಿ ಮನೆ ಹೇಗಿದೆ ಅಂತ ನೋಡೋಣ. ಸೊ ವೀಕ್ಷಕರೇ, ಬನ್ನಿ ಒಳಗಡೆ ಹೋಗೋಣ. ಸೊ ಇಲ್ಲಿ ಬಿಲ್ಡಿಂಗ್ ಫಾರ್ ಸೇಲ್ 4 BHK ಡ್ಯೂಪ್ಲೆಕ್ಸ್ BDA ಕಾರ್ನರ್ ಸೈಟ್. ಎಸ್, ಇದು ಕಾರ್ನರ್ ಸೈಟು. ಫೋನ್ ನಂಬರ್ ಕೂಡ ಇದೆ. ಸೀರಿಯಸ್ ಬಯರ್ಸು ದಯವಿಟ್ಟು ಕಾಲ್ ಮಾಡಿ, ಪ್ರಾಪರ್ಟಿ ಬಂದು ವಿಸಿಟ್ ಮಾಡಿ, ಓನರ್ ಜೊತೆ ಮಾತಾಡ್ಕೊಳ್ಳಿ, ಲಾಯರ್ ಹತ್ರ ವೆರಿಫಿಕೇಷನ್ ಮಾಡಿಸ್ಕೊಳ್ಳಿ. ಎಲ್ಲ ಸರಿ ಹೋದರೆ ಮನೆನ ತೊಗೊಳ್ಳಿ. ಬನ್ನಿ ಒಳಗಡೆ ಹೋಗೋಣ. ಓ ಮೈ ಗಾಡ್, ಇಲ್ಲಿ ಈ ಬೇಸ್ಮೆಂಟಲ್ಲಿ 2 ಫಾರ್ಚುನರ್ನ ಇಟ್ಕೋಬೋದು. ನೋಡಿ, ಅದು ದೊಡ್ಡ ಗೇಟ್. ಸೊ ಗಾಡಿನ ಹಿಂಗೆ ತೊಗೊಂಬಂದು ಹಿಂಗೆ ಹೊರಗಡೆ ತೊಗೊಂಡು ಹೋಗ್ಬೋದು, ಅಷ್ಟು ದೊಡ್ಡದಿದೆ ಗೇಟ್. ಇಷ್ಟೊಂದು ಸ್ಪೇಷಿಯಸ್ ಪಾರ್ಕಿಂಗು ನಾನು ನೋಡೇ ಇಲ್ಲ. ಕಾರ್ನರ್ ಸೈಟ್ ಆಗಿರೋದ್ರಿಂದ ಈ ಜಾಗನ ಕರೆಕ್ಟಾಗಿ ಯೂಟಿಲೈಸ್ ಮಾಡಿದ್ದಾರೆ. ನೋಡಿ, ಗಾಡಿನ ಹಿಂಗೆ ತೊಗೊಂಬಂದು ಹಿಂಗೆ ತೊಗೊಂಡು ಹೋಗ್ಬೋದು. 2 ಫಾರ್ಚುನರು ಅಥವಾ ಒಂದು ಫಾರ್ಚುನರು, ಆಮೇಲೆ ಒಂದು 5-6 ಬೈಕ್ಗಳನ್ನು ಆರಾಮಾಗಿ ಇಟ್ಕೋಬೋದು. ಸೊ ಬನ್ನಿ ಮೇಲ್ಗಡೆ ಹೋಗೋಣ. ರೂಫ್ ರೈಲಿಂಗು ಒಳ್ಳೆ ಸ್ಟೀಲ್ ರೂಫ್ ರೈಲಿಂಗ್ ಇದೆ. ಸ್ಟೆಪ್ಸ್ ನೋಡಿ, ತುಂಬ ಈಸಿಯಾಗಿದೆ ಸ್ಟೆಪ್ಸು. ನೈಸ್, ವೆರಿ ನೈಸ್. ಸೊ ಬನ್ನಿ ಮೇಲ್ಗಡೆ ಹೋಗೋಣ. ನೋಡಿ, ಒಳ್ಳೆ ಸ್ಪೇಷಿಯಸ್ ಜಾಗ ಇದೆ ಇದು. ಸೊ ಇದು ಈಸ್ಟ್ ಫೇಸಿಂಗ್ ಬಾಗಿಲು, ಮೇನ್ ಡೋರು. ಬನ್ನಿ ಒಳಗಡೆ ಹೋಗೋಣ. ನೋಡಿ, ಇದು ಅಡುಗೆ ಮನೆ. ಇದು ಒಂಥರ ಓಪನ್ ಕಿಚನ್ ಇದು. ಇದು ನೋಡಿ, ಒಂದು ದೊಡ್ಡದಾದ ಹಾಲು, TV ಯೂನಿಟ್ಟು. ನನಗೆ ಕಿಚನ್ ತುಂಬ ಇಷ್ಟ ಆಯಿತು. ನೋಡಿ, ವೈಟ್ ಕಲರ್ ಮಾರ್ಬಲ್ ಯೂಸ್ ಮಾಡಿದ್ದಾರೆ. ಇದು ನೋಡಿ, ಬೆಳಗ್ಗೆ ಟೈಮಲ್ಲಿ ಇಲ್ಲಿ ಕೂತ್ಕೊಂಡು ಬ್ರೇಕ್ಫಾಸ್ಟ್ ಮಾಡ್ಬೋದು. ಕ್ವಿಕ್ಕಾಗಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಬ್ಯಾಗ್ನ ತೊಗೊಂಡು ಆಫೀಸ್ ಹೋಗ್ಬೋದು ಅಥವಾ ಕಾಲೇಜ್ ಹೋಗ್ಬೋದು. ಒಳ್ಳೆ ಡಿಸೈನ್ ಮಾಡಿದ್ದಾರೆ. ಇದು ನೋಡಿ, ಇಲ್ಲೊಂದು ನಿಮಗೆ ಸೊ ಇಲ್ಲಿ ನಿಮಗೆ ವಾಶ್ ಬೇಸಿನ್ ಇದೆ. ವಾರ್ಡ್ರೋಬ್ಸ್ ನೋಡಿ, ಕಿಚನ್ ವಾರ್ಡ್ರೋಬ್ಸು ಬ್ಯೂಟಿಫುಲ್. ಇಲ್ಲಿ ನೀವು ತುಪ್ಪ, ಉಪ್ಪು, ಟೀ ಪೌಡರು, ಸಕ್ಕರೆ ಇವನ್ನೆಲ್ಲ ಆರಾಮಾಗಿ ಇಟ್ಕೋಬೋದು. ಸೊ ಇದು ಕ್ವಿಕ್ಲಿ ನೀವು ತೊಗೊಂಡು ಟೀ ಪೌಡ್ರ್ ಹಾಕ್ಕೊಳ್ಳೋಕ್ಕೆ ಇದು ಫಾರ್ ಕ್ವಿಕ್ ಥಿಂಗ್. ಇಲ್ಲಿ ಮೇಲೆ ನೋಡಿ, ವಾರ್ಡ್ರೋಬ್ ಎಲ್ಲ ಚೆನ್ನಾಗಿದೆ. ಹಿಂಜಸ್ ಎಲ್ಲ ಒಳ್ಳೆ ಹಿಂಜಸ್ ಹಾಕಿದ್ದಾರೆ. ನೋಡಿ, ಸ್ಲೋ ಆಗಿ ಕ್ಲೋಸ್ ಆಗ್ತಾಯಿದೆ ಅದು. ವೆರಿ ನೈಸ್. ಸೊ ಇಲ್ಲಿ ನೋಡಿ, ಅಗೇನ್ ವುಡ್ ಡಿಸೈನಿಂಗು ಹೇಗೆ ಮಾಡಿದಾರಂತ, ವೆರಿ ನೈಸ್. ಇಲ್ಲಿ ನೋಡಿ, ದೇವ್ರ ಮನೆ ಫುಲ್ ಗ್ಲಾಸಲ್ಲಿ ಮಾಡಿದ್ದಾರೆ. ನಿಮಗೆ ಹೊರಗಡೆಯಿಂದಾನೇ ದೇವ್ರು ಕಾಣ್ತಾರೆ. ನೋಡಿ ಎಷ್ಟು ಚೆನ್ನಾಗಿದೆ. ಆಮೇಲೆ ಇಲ್ಲಿ ಅಗೇನ್ ಇದೊಂದು ಫ್ರೀ ಸ್ಪೇಸು. ಅಲ್ಲಿ ಬಾತ್ರೂಮ್ ಇದೆ, ಇಲ್ಲಿ ಫ್ರೀ ಸ್ಪೇಸ್ ಇದೆ. ಇಲ್ಲಿ ಒಂದು ಟೇಬಲ್ ಹಾಕ್ಕೊಂಡು ಓದ್ಕೊಳ್ಳೋಕ್ಕೆ ಒಳ್ಳೆ ಜಾಗ. ಇಲ್ಲಿ ನೋಡಿ, ವೆಂಟಿಲೇಷನ್ಗೆ ದೊಡ್ಡ ಕಿಟಕಿ ಇದೆ. ಸೊ ನೀವು ಟೇಬಲ್ ಹಾಕ್ಕೊಂಡು ಕೂತ್ಕೊಂಡು ನಿಮ್ಮ ಮಕ್ಕಳು ಇಲ್ಲಿ ಓದ್ತಾ ಇದ್ದರೆ ಗಾಳಿ ಬೆಳಕು ಚೆನ್ನಾಗಿರುತ್ತೆ. ಬನ್ನಿ ಇವಾಗ ಮೇಲೆ ಹೋಗೋಣ. ಸೊ ಇದು ಓಪನ್ ಸ್ಪೇಸ್ ಆಗಿರೋದ್ರಿಂದ ನಿಮಗೆ ಏರ್ ವೆಂಟಿಲೇಷನ್ನು ತುಂಬ ಚೆನ್ನಾಗಿರುತ್ತೆ. ವಾವ್, ಇದು ನೋಡಿ ಸರ್, ಇದು ಸ್ಟಡಿ ಏರಿಯಾ. ಇದು ಇಲ್ಲಿ ಡಿಸ್ಟರ್ಬ್ ಮಾಡೋರು ಯಾರೂ ಇರಲ್ಲ. ನಿಮಗೆ ಸ್ಟಡಿ ಆದರೂ ಮಾಡ್ಕೊಳ್ಳಿ. ಆಮೇಲೆ ನಿಮಗೆ ವರ್ಕ್ ಫ್ರಮ್ ಹೋಮ್ ಮಾಡೋರಿದ್ದರೆ ಆರಾಮಾಗಿ ಕೂತ್ಕೊಂಡು ಒಂದು ಲ್ಯಾಪ್ಟಾಪು, ಒಂದು ಪ್ರಿಂಟರು ಎಲ್ಲ ಇಟ್ಕೋಬೋದು, ಆರಾಮಾಗಿ ವರ್ಕ್ ಮಾಡ್ಬೋದು. ಅಲ್ಲಿ ನಿಮಗೆ ಡ್ರಾವರ್ ಇದೆ.
ನಿಮಗೆ ಇಂಪಾರ್ಟೆಂಟ್ ಏನಾದರೂ ಇಟ್ಕೊಳ್ಳೋಕ್ಕೆ ಡ್ರಾಸ್ ಇದೆ. ಆಮೇಲೆ ಇಲ್ಲಿ ನೋಡಿ, ದಿಸ್ ಇಸ್ ಕ್ವೀನ್ ಸೈಜ್ ಬೆಡ್. ಒಳ್ಳೆ ಕಿಟಕಿ ಇದೆ, ವೆಂಟಿಲೇಷನ್ ಇದೆ, ಕ್ವೀನ್ ಸೈಜ್ ಬೆಡ್ ಇದು. ಆ ಸೈಡ್ ಟಿ ವಿ ಯೂನಿಟ್ ಇದೆ. ಆಮೇಲೆ ಇಲ್ಲಿ ವಾರ್ಡ್ರೋಬ್ಸ್ಗಳಿವೆ ನೋಡಿ, ಬ್ಯೂಟಿಫುಲ್ ವಾರ್ಡ್ರೋಬ್ಸು. ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ. ಒಳ್ಳೆ ವಾರ್ಡ್ರೋಬ್ಸ್ ಇದೆ ಇಲ್ಲಿ. ಮೇಕಪ್ ಮಿರರು. ಸೊ ಇಲ್ಲಿ ನೋಡಿ, ಬಾತ್ರೂಮ್ ಇದೆ, ಡೀಸೆಂಟ್ ಸೈಜ್ ಬಾತ್ರೂಮು. ಚೆನ್ನಾಗಿದೆ, ಕಲರ್ ಕಾಂಬಿನೇಷನ್ಸ್ ತುಂಬ ಚೆನ್ನಾಗಿ ಇಟ್ಕೊಂಡಿದ್ದಾರೆ ನೋಡಿ, ವೆರಿ ನೈಸ್. ಸೊ ಇಲ್ಲಿ ಬಂದುಬಿಟ್ಟು ನಿಮಗೆ ಅಗೇನ್ ವಾರ್ಡ್ರೋಬ್ಸ್ ಕೊಟ್ಟಿದ್ದಾರೆ. ಎಲ್ಲೂ ಸ್ಪೇಸ್ನ ವೇಸ್ಟ್ ಮಾಡಿಲ್ಲ, ಪ್ರಾಪರಾಗಿ ಯೂಟಿಲೈಸ್ ಮಾಡಿದ್ದಾರೆ. ಸೊ ಬನ್ನಿ ಇವಾಗ ಇನ್ನೊಂದು ರೂಮ್ಗೆ ಹೋಗೋಣ. ಸೊ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಸೊ ಇದೊಂದು ಬೆಡ್ರೂಮು, ಆಮೇಲೆ ವಾರ್ಡ್ರೋಬು. ಸೊ ಇಲ್ಲಿ ಬೇರೆ ಕಲರ್ ಯೂಸ್ ಮಾಡಿದ್ದಾರೆ. ಅಗೇನ್ ದಿಸ್ ಈಸ್ ವೆರಿ ಬ್ಯೂಟಿಫುಲ್ ಆ್ಯಂಡ್ ಡೀಸೆಂಟ್ ಕಲರ್. ಆಮೇಲೆ ಇಲ್ಲಿ ನಿಮಗೆ ಕಿಟಕಿ ಇದೆ. ಇದು ಕಾರ್ನರ್ ಸೈಟ್ ಆಗಿರೋದ್ರಿಂದ ನಿಮಗೆ ಇಲ್ಲಿ ಬರೀ ರೋಡ್ ಸಿಗುತ್ತೆ ಪ್ರಾಪರಾಗಿ. ಇಲ್ಲಿ ನೋಡಿ, ಬಾಲ್ಕನಿ ಇದೆ ಚಿಕ್ಕದಾಗಿ. ಒಂದು ಚೇರ್ನ ಹಾಕ್ಕೊಂಡು ಆರಾಮಾಗಿ ಕೂತ್ಕೋಬೋದು. ಇಲ್ಲೂ ಕೂಡ ಒಂದು ವೆಂಟಿಲೇಷನ್ ಕೊಟ್ಟಿದ್ದಾರೆ. ಆಮೇಲೆ ಇದು ವುಡನ್ ಡೋರ್ ನೋಡಿ ಎಷ್ಟು ಗಟ್ಟಿ ಇದೆ, ತುಂಬ ಚೆನ್ನಾಗಿದೆ ಬಿಡು ಡೋರು. ಸ್ವಲ್ಪ ಪರ್ಫೆಕ್ಟಾಗಿ ಇಲ್ಲೊಂದು ಚೇರ್ನ ಹಾಕ್ಕೊಂಡು ಆರಾಮಾಗಿ ಕುತ್ಕೋಬೋದು. ಈವ್ನಿಂಗ್ ಟೈಮಲ್ಲಿ ಕುತ್ಕೊಂಡು ನ್ಯೂಸ್ ಪೇಪರ್ ಓದ್ಬೋದು. ಆಮೇಲೆ ಲೊಕ್ಯಾಲಿಟಿ ನೋಡಿ, ಇದು ಪ್ರಾಪರ್ ಬಿ ಡಿ ಎ ಸೈಟ್ ಲೊಕ್ಯಾಲಿಟಿ, ಇದು ಬಿ ಡಿ ಎ ಲೇಔಟು. ಆಮೇಲೆ ಎಲ್ಲ ಸ್ಯಾಲ್ರಿಡ್ ಜನನೇ ಇದ್ದಾರೆ ನೋಡಿ, ಎಷ್ಟು ಚೆನ್ನಾಗಿದೆ ಲೇಔಟು. ಸೊ ಬನ್ನಿ ವೀಕ್ಷಕರೇ, ಇವಾಗ ಮೇಲ್ಗಡೆ ಹೋಗೋಣ. ಇಲ್ಲೇನಿದೆ? ಇಲ್ಲೊಂದು ಇಲ್ಲೊಂದು ಬಾತ್ರೂಮ್ ಇದೆ. ಓಕೆ, ನೈಸ್. ಸೊ ಬಾತ್ರೂಮ್ ಅಲ್ಲಿ ವೆಂಟಿಲೇಷನ್ನು, ಹೊರಗಡೆಯಿಂದ ನೋಡಿದ್ವಲ್ಲ ವೆಂಟಿಲೇಷನ್ನು ಅದೇ. ಸೊ ಡೀಸೆಂಟ್ ಸೈಜ್ ಬಾತ್ರೂಮ್ ಇದೆ, ಬ್ಯೂಟಿಫುಲ್. ಚೆನ್ನಾಗಿದೆ ಅಲ್ವಾ? ಆರಾಮಾಗಿ ಇಲ್ಲಿ ನಿಮಗೆ ಈವನ್ ಕಿಂಗ್ ಸೈಜ್ ಸೋಫಾನು ಕೂತ್ಕೊಳ್ಳುತ್ತೆ. ಈವನ್ ಕಿಂಗ್ ಸೈಜ್ ಬೆಡ್ಡು ಕೂಡ ಕೂತ್ಕೊಳ್ಳುತ್ತೆ. ದಟ್ಸ್ ಅಬೌಟ್ ಇಟ್. ಆಮೇಲೆ ಇಲ್ಲಿ ನೋಡಿ, ಸೊ ಬುಕ್ಸ್ ಎಲ್ಲ ಇಟ್ಕೊಳ್ಳೋಕ್ಕೆ ಶೆಲ್ಫ್ ಮಾಡಿದ್ದಾರೆ ಪ್ರಾಪರಾಗಿ, ನೈಸ್. ಇಲ್ಲೂ ಕೂಡ ಬುಕ್ಸ್ ಇಟ್ಕೋಬೋದು. ಸೊ ಬನ್ನಿ ಇವಾಗ ಮೇಲ್ಗಡೆ ಹೋಗೋಣ. ಸೊ ಮೆಟ್ಲುಗಳು ಇಲ್ಲೂ ಕೂಡ ನೋಡಿ ಮೆಟ್ಲುಗಳು ಕೂಡ ತುಂಬ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ನಿಮಗೆ ಹತ್ತೋಕ್ಕೆ ಎಳೆಯೋಕ್ಕೆ ಏನೂ ತೊಂದರೆ ಆಗಲ್ಲ. ಸೊ ಇಲ್ಲೊಂದು ವೆಂಟಿಲೇಷನ್ ಇದೆ ಅಗೇನ್. ಸೊ ಬನ್ನಿ ಮೇಲ್ಗಡೆ ಹೋಗೋಣ. ಸೊ ಅಗೇನ್ ದಿಸ್ ಇಸ್ ಫ್ರೀ ಸ್ಪೇಸ್. ಆಮೇಲೆ ಇಲ್ಲಿ ನೋಡಿ, ನೈಸ್. ಆಲ್ರೆಡಿ ಬೆಡ್ನ ಕಾಟ್ನ ರೆಡಿ ಮಾಡಿದ್ದಾರೆ. ಸೊ ಐ ಥಿಂಕ್ ದಿಸ್ ಇಸ್ ಪಾರ್ಟ್ ಆಫ್ ದ ಪ್ಯಾಕೇಜ್. ಇಲ್ಲಿ ನೋಡಿ ವಾರ್ಡ್ರೋಬ್ಸು. ಸೊ ನೀವು ಬಂದುಬಿಟ್ಟು ಮನೇನ ಓಪನಿಂಗ್ ಮಾಡಿಕೊಂಡು ಈಸಿಲಿ ನೀವು ಶಿಫ್ಟ್ ಆಗ್ಬೋದು. ಏನು ಹೊಸದು ಏನು ಮಾಡಿಸ್ಕೋಬೇಕಂತ ಇಲ್ಲ, ಚೂರು ಪಾರು ಇರುತ್ತೆ, ಅದೆಲ್ಲ ಫಿನಿಶಿಂಗ್ ಇದು, ಅದು ಕೂಡ ಈಸಿಲಿ ಮಾಡಿಸ್ಕೋಬೋದು. ಮೆಜಾರಿಟಿ ವರ್ಕ್ ಏನಂದರೆ ಮನೆ ಫಿನಿಶಿಂಗು, ವಾರ್ಡ್ರೋಬು, ಇವೆಲ್ಲ ಮೆಜಾರಿಟಿ. ಸೊ ಇಲ್ಲಿ ನೋಡಿ, ಸೊ ದಿಸ್ ಇಸ್ ದ ಬಾಲ್ಕನಿ. ಸೊ ಇಲ್ಲೊಂದು ವ್ಯೂ ನೋಡಿ, ಬ್ಯೂಟಿಫುಲ್ ವ್ಯೂ ಇದೆ. ಒಳ್ಳೆ ಬ್ಯೂಟಿಫುಲ್ ವ್ಯೂ ಇದು. ಸೊ ಅಲ್ಲಿ ನೋಡಿ, ಅದು ತುರಳಿ ಫಾರೆಸ್ಟ್ ಅದು. ಸೊ ದ್ಯಾಟ್ ಈಸ್ ತುರಳಿ ಫಾರೆಸ್ಟ್. ಒಳ್ಳೊಳ್ಳೆ ಮನೆಗಳಿವೆ ಈ ರೋಡಲ್ಲಿ. ಸೊ ಬನ್ನಿ ಹೋಗೋಣ ಒಳಗಡೆ. ಸೊ ಇದು ಫ್ರೆಂಚ್ ವಿಂಡೋ. ಇದು ನೀವು ನೋಡ್ತೀರಲ್ಲ, ಫ್ರೆಂಚ್ ವಿಂಡೋ. ನಿಮಗೆ ಇಲ್ಲೂ ಕಿಟಕಿ ಇದೆ, ಇಲ್ಲೂ ಕಿಟಕಿ ಇದೆ. ನಿಮಗೆ ಇನ್ ಕೇಸ್ ನಿಮಗೆ ಇಲ್ಲಿ ಕರ್ಟನ್ ಹಾಕ್ಕೊಂಡ್ರೆ ಇಲ್ಲಿ ನೀವು ಓಪನ್ ಮಾಡಿಕೊಂಡು ನಿಮ್ಗೆ ಇಲ್ಲಿ ಆರಾಮಾಗಿ
ಒಳ್ಳೆ ಗಾಳಿ ಒಳಗಡೆ ಬರುತ್ತೆ. ಈ ಥರ ಇದೆ. ಸೊ ವಾರ್ಡ್ರೋಬ್ ಒಮ್ಮೆ ನೋಡೋಣವಾ? ನೋಡಿ, ವಾರ್ಡ್ರೋಬ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈ ಕಡೆ ನೋಡಿ, ಬ್ಯೂಟಿಫುಲ್ ವಾರ್ಡ್ರೋಬ್. ಸೊ ಇಲ್ಲಿ ಬಂದುಬಿಟ್ಟು ಅಗೇನ್ ದಿಸ್ ಇಸ್ ಅ ಬಾತ್ರೂಮ್. ಇದು ಸ್ವಲ್ಪ ದೊಡ್ಡದಾಗಿದೆ ಇದು ಬಾತ್ರೂಮ್. ನೋಡಿ, ತುಂಬ ಚೆನ್ನಾಗಿದೆ ಬಾತ್ರೂಮ್. ಆಮೇಲೆ ಇನ್ನೊಂದು ವಿಷಯ ಏನಂದರೆ, ಈ ಯೂಶ್ವಲಿ ಬಾತ್ರೂಮ್ಗಳು ತುಂಬ ಹೈಟಲ್ಲಿರ್ತವೆ. ಸೊ ಇದು ಅಷ್ಟೊಂದು ಹೈಟ್ ಇಲ್ಲ. ಇದು ಸ್ಪೆಷಲಿ ಮನೆಯಲ್ಲಿ ಏಜ್ಡ್ ಅಪ್ಪ ಅಮ್ಮಂದ್ರಿದ್ರೆ ಅವ್ರಿಗೆ ಬಾತ್ರೂಮ್ ಒಳಗಡೆ ಹೋಗೋಕ್ಕೆ ಹೊರಗಡೆ ಬರೋಕ್ಕೆ ತೊಂದರೆ ಆಗಲ್ಲ. ಇದು ನನ್ನ ಎಕ್ಸ್ಪೀರಿಯನ್ಸ್. ನಮ್ಮ ಮನೆಯಲ್ಲಿ ಬಾತ್ರೂಮ್ ಹೈಟ್ ಇದೆ. ಹೀಗೆ ಇರೋದ್ರಿಂದ ನಮ್ಮ ಅಪ್ಪ ಎಸ್ಪೆಷಲಿ ನಮ್ಮ ಡ್ಯಾಡಿಗೆ ತುಂಬ ತೊಂದರೆ ಆಗ್ತಾಯಿದೆ. ಸೊ ಇದನ್ನು ನಾನು ಸ್ಟ್ರೆಸ್ ಮಾಡಿ ಇದಕ್ಕೇ ಹೇಳ್ತಾ ಇರೋದು. ನೋಡಿ ಎಷ್ಟು ಈಸಿಯಾಗಿ ಒಳಗಡೆ ಬರ್ಬೋದು. ಆಮೇಲೆ ಇದು ಸ್ಲಿಪ್ಪರ್ ಇಲ್ಲ. ವೆಲ್ ಡಿಸೈನ್ಡ್, ಎಸ್ಥೆಟಿಕ್ಲಿ ಡಿಸೈನ್ಡ್ ಬಾತ್ರೂಮ್ ಇದು. ಸೊ ಬನ್ನಿ ಇನ್ನೊಂದು ರೂಮ್ ಹೋಗೋಣ. ಸೇಮ್ ಅದೇ ಥರ ಕೆಳಗಡೆ ಏನಿದೆಯೋ. ಇಲ್ಲ ನೋಡಿ ಎಷ್ಟು ದೊಡ್ಡದಿದೆ ನೋಡಿದ್ದು ಬೆಡ್ರೂಮು. ತುಂಬ ದೊಡ್ಡದಿದೆ, ಬ್ಯೂಟಿಫುಲ್. ಸೊ ಇದು ಕಿಟಕಿ. ನಿಮ್ಗೇನು ಬೇಕಾದರೂ ಡಿಸೈನ್ ಮಾಡ್ಕೋಬೋದು. ಇಲ್ಲಿ ಸದ್ಯಕ್ಕೆ ವಾರ್ಡ್ರೋಬ್ ಬಿಟ್ಟಿಲ್ಲ. ಏನಕ್ಕಂದರೆ ಆಲ್ಮೋಸ್ಟ್ ಎಲ್ಲ ರೂಮಲ್ಲಿ ವಾರ್ಡ್ರೋಬ್ಸ್ ಇವೆ. ನಿಮ್ಗೆ ಇಲ್ಲಿ ಇಟ್ಕೊಳ್ಳೋಕೆ ಬೇಕಿಲ್ಲ ಏನು. ಸೊ ಬಟ್ ಚಿಕ್ಕದಾಗಿ ನಿಮಗಿದು ರೆಡಿ ಮಾಡಿದ್ದಾರೆ. ಇಲ್ಲಿ ಕುತ್ಕೊಂಡು ನೀವು ಯೋಗ ಮಾಡ್ಬೋದು, ಧ್ಯಾನ ಮಾಡ್ಬೋದು. ನಿಮಗೆ ಒಳ್ಳೆ ಕಿಂಗ್ ಸೈಜ್ ಬೆಡ್ ಹಾಕೋಬೋದು ಇಲ್ಲಿ. ಅಷ್ಟು ಚೆನ್ನಾಗಿದೆ ಇದು. ತುಂಬ ದೊಡ್ಡದಾಗಿದೆ ಇದು. ಬನ್ನಿ ಇವಾಗ ಮೇಲ್ಗಡೆ ಹೋಗೋಣ. ಸೊ ನೋಡಿ, ಈ ಥರ ಲೈಟಿಂಗ್ ಹಾಕಿದ್ದಾರೆ. ನೈಸ್. ಬನ್ನಿ. ನೋಡಿ ಈ ಥರ ಇದೆ ಟೆರೆಸ್ಸು. ಇಲ್ಲಿ ರಾತ್ರಿ ನೀವು ನಿಮ್ಮ ಫ್ಯಾಮ್ಲಿ ಮಕ್ಕಳು ಎಲ್ಲರೂ ಇಲ್ಲಿ ಒಂದು ಚಾಪೆನ ಹಾಸ್ಕೊಂಡು ಎಲ್ಲ ಊಟನ ಎಲ್ಲ ತೊಗೊಂಡ್ಬಂದು ಕೂತ್ಕೊಂಡು ಆರಾಮಾಗಿ ಊಟ ಮಾಡಿ ಟಿ ವಿ ನೋಡದೆ ಒಂದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ಬೋದು. ಇಲ್ಲೂ ಕೂಡ ಕೂತ್ಕೊಂಡು ನೀವು ಯೋಗ ಮಾಡ್ಕೋಬೋದು. ಸೊ ಇಲ್ಲಿ ನಿಮಗೆ ವಾಷಿಂಗ್ ಮಷಿನ್ ಇಟ್ಕೊಳ್ಳೋಕ್ಕೆ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ವಾಷಿಂಗ್ ಮಷಿನ್ ಇಟ್ಕೊಂಡ್ರೆ ನಿಮ್ಗೆ ಇನ್ ಕೇಸ್ ಮಳೆ ಬಂದರೆ ನಿಮ್ಗೆ ವಾಷಿಂಗ್ ಮಷಿನ್ಗೆ ಏನೂ ತೊಂದರೆ ಇರೋಲ್ಲ. ಮೇ ಬಿ ನಿಮಗೆ ಇಲ್ಲಿ ವಾಷಿಂಗ್ ಮಷಿನ್ ಇಟ್ಕೊಂಡ್ರೆ ಇಲ್ಲೊಂದು ಸ್ವಲ್ಪ ಕವರ್ ಮಾಡ್ಕೋಬೋದು. ದಟ್ ಈಸ್ ಲೆಫ್ಟ್ ಟು ಯು. ನೋಡಿ ಈ ಥರ ಇದೆ. ಸೊ ಇಲ್ಲಿ ನಿಮಗೆ ನೋಡಿ ಓಪನ್ ಸ್ಪೇಸ್ ಇದೆ. ದಿಸ್ ಇಸ್ ಫಾರ್ ವೆಂಟಿಲೇಷನ್ ಅಗೇನ್. ಮೇಲೆ ಒಂದು ವಾಟರ್ ಟ್ಯಾಂಕ್ ಕೊಟ್ಟಿದ್ದಾರೆ. ಇನ್ನೊಂದು ವಾಟರ್ ಟ್ಯಾಂಕ್ ಇಟ್ಕೋಬೋದು. ನಿಮ್ಮ ಕನ್ಸಂಪ್ಷನ್ ಜಾಸ್ತಿ ಇದ್ದರೆ, ಮನೆಯಲ್ಲಿ ಜನ ಜಾಸ್ತಿ ಇದ್ದರೆ ನೀವು ಇನ್ನೊಂದು ವಾಟರ್ ಟ್ಯಾಂಕ್ ಇಟ್ಕೊಂಡು ಯು ಕ್ಯಾನ್ ಯೂಟಿಲೈಸ್ ಇಟ್ ಫಾರ್ ಯುವರ್ ಹೌಸ್. ಸೊ ಈ ಥರ ಇದೆ ಮನೆ ವೀಕ್ಷಕರೇ. ಸೊ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ. ನೀವು ಮನೆಯನ್ನು ತೊಗೊಳ್ತಾ ಇದ್ದೀರಾ ಅಂದರೆ ದಯವಿಟ್ಟು ಬಂದು ಪ್ರಾಪರ್ಟಿನ ನೋಡಿ ಓನರ್ ಅವ್ರ ಹತ್ರ ಜೊತೆ ಮಾತಾಡ್ಕೊಳ್ಳಿ. ಹಾಗೆ ನೀವು ಒಳ್ಳೆ ಲಾಯರ್ ಹತ್ರ ವೆರಿಫಿಕೇಷನ್ ಮಾಡಿಸ್ಕೊಂಡು ಮನೇನ ತೊಗೋಬೋದು. ಸೊ ಮನೆ ಪ್ರೈಸು 1,65,00,000. ಸೊ ನೀವು ನಮ್ಮ ಕಡೆ ಇನ್ಫ್ರಾ ಫಾರ್ ಇಂಡಿಯಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಬಂದಿದ್ದೀರಾ ಅಂತ ಹೇಳಿದರೆ ನಿಮಗೆ ಅವರು ಡಿಸ್ಕೌಂಟ್ ಕೊಡ್ತಾರೆ. ಆ್ಯಂಡ್ ದಿಸ್ ಪ್ರೈಸ್ ಇಸ್ ನೆಗೋಷಿಯೇಬಲ್. ಸೊ ಈ ಥರ ಇದೆ ಮನೆ. ಸೊ ಮತ್ತೆ ನಿಮ್ಮ ಭೇಟಿ ಒಂದು ಸುಂದರವಾದ ಪ್ರಾಪರ್ಟಿಯಲ್ಲಿ. ಅಲ್ಲಿವರೆಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.